SRK ಡ್ರೀಮ್ ಇಂಡಿಯಾ ವಿಂಗ್ಸ್. ಇದು ಆನಿಯನ್ ಸ್ಯಾನಿಟರಿ ಪ್ಯಾಡ್. ಓಕೆ, ಈ ಪ್ಯಾಡ್ಗೂ ಮಾರ್ಕೆಟಲ್ಲಿ ಸಿಗುವಂಥ ಮೆಡಿಕಲ್ ಪ್ಯಾಡ್ಗೂ ಏನು ಡಿಫ್ರೆನ್ಸ್ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಮೊದಲನೇದಾಗಿ ಮಹಿಳೆಯರಿಗೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದೇ ನಮಗೆ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು. ಅದು ಯಾಕೆ ಬರುತ್ತೆ? ಈ ಥರ ಸಾಧಾರಣವಾದ ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡೋದ್ರಿಂದ. ಅದು ಎಂತೆಂಥ ಅನೇಕ ಮಾರಕ ಕಾಯಿಲೆಗಳು, ಕ್ಯಾನ್ಸರ್ನಂಥ ಕಾಯಿಲೆಗಳು, PCOD, PCOC ಈ ಥರದ್ದೆಲ್ಲ ಕಾಯಿಲೆಗಳು ಬರುತ್ತೆ. ಅದಕ್ಕೋಸ್ಕರ ನೀವು ಯಾಕೆ ಈ ಪ್ಯಾಡನ್ನು ಯೂಸ್ ಮಾಡಬಾರ್ದು ಮತ್ತು ಇದನ್ನು ಯಾಕೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ನಿಮಗೆ ಡೆಮೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಪ್ಯಾಡು ಮಾರ್ಕೆಟಲ್ಲಿರುವಂಥದ್ದು, ಇದು ತೊಗೊಂಡಿದ್ದೀನಿ ನಿಮಗೆ ಡೆಮೋ ತೋರಿಸ್ಲಿಕ್ಕೆ. ಮೊದಲನೇದಾಗಿ ಇಲ್ಲಿ ಪ್ಯಾಕೇಜಿಂಗಲ್ಲೇ ಫ್ಲಾ ಇದೆ ನೋಡಿ. ಇದು ಪ್ಯಾಕೇಜಿಂಗು, ನೀವು ಒಂದು ಸರಿ ಓಪನ್ ಮಾಡಿದ್ರೆ ಇದು ಏರ್ಗೆ ಎಕ್ಸ್ಪೋಸ್ ಆಗುತ್ತೆ, ಹೌದಾ? ಸೊ ಅಲ್ಲಿ ಏರಲ್ಲಿರುವಂಥ ಬ್ಯಾಕ್ಟೀರಿಯಾಸು, ವೈರಸ್ಸು ಇದ್ರ ಮೇಲೆ ಬಂದಾಗ ಮತ್ತು ಇದು ಆಲ್ರೆಡಿ ಅಲ್ಲೇ ಹಾಳಾಗ್ಬಿಟ್ಟಿದೆ ಅಂತ ಅರ್ಥ. ಸೊ ಇದು ಇದ್ರ ಪ್ಯಾಕೇಜಿಂಗ್. ಇದು ನಮ್ಮ SRK, ಇದು ವಿಂಗ್ಸ್ ಪ್ರಾಡಕ್ಟು. ಇಲ್ಲಿ ನೋಡಿ, ಇದು ನಿಮಗೆ ಸಪ್ರೇಟಾಗಿಯೇ ಪ್ಯಾಕೇಜಿಂಗ್ ಇರುತ್ತೆ. ಒಂದೊಂದು ಪ್ಯಾಡ್ಗಳು ಸಪ್ರೇಟಾಗಿ ಪ್ಯಾಕೇಜಿಂಗ್ ಇರುತ್ತೆ, ಏರ್ಗೆ ಎಕ್ಸ್ಪೋಸ್ ಆಗೋದಿಲ್ಲ. ನೀವು ಇದನ್ನು ಮತ್ತೆ ಇದನ್ನು ಓಪನ್ ಮಾಡಿ ಇದನ್ನು ತೆಗೆದಿಟ್ಟರು ಕೂಡ ಇದು ಯಾವುದೂ ಏರ್ಗೆ ಎಕ್ಸ್ಪೋಸ್ ಆಗೋದಿಲ್ಲ. ಈಗ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ಈ ಎರಡಕ್ಕೂ ನಾನು ಡೆಮೋ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ಆಮೇಲೆ ಸರಿ. ಓಕೆ, ಈಗ ಇಲ್ಲಿರೋದು ನಿಮಗೆ ಮಾರ್ಕೆಟಲ್ಲಿರೋದು ಏನು ಹೇಳ್ತಾರೆ, ಇದು ನಿಮಗೆ ಆ್ಯಂಟಿ ಬ್ಯಾಕ್ಟೀರಿಯಾಗಿ ವರ್ಕ್ ಮಾಡುತ್ತೆ ಅಂತ. ಇದರಲ್ಲಿ ರಿಯಲ್ಲಾಗಿ ನಾವು ಓಪನ್ ಮಾಡಿ ನೋಡೋದಿಲ್ಲ. ಇದರಲ್ಲಿ ರಿಯಲ್ಲಾಗಿ ಆ್ಯಂಟಿ ಬ್ಯಾಕ್ಟೀರಿಯಾ ಇದು ಆಗುವಂಥದ್ದು ಚಿಪ್ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾನು ಈ ಡೆಮೋ ಮುಖಾಂತರ ತೋರಿಸ್ತೀನಿ. ಯಾಕೆಂದರೆ ನಾವೆಲ್ಲ ಯೂಶಲಿ ಮಾರ್ಕೆಟಿಗೆ ಹೋಗಿ ತಗೊಂಡು ಬರ್ತೀವಿ, ಆದರೆ ಅದನ್ನು ಓಪನ್ ಮಾಡಿ ನೋಡೋದಿಲ್ಲ ಅಲ್ವಾ? ಸೊ ಈಗ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ ಮೇಡಮ್. ಈಗ ಆ್ಯಾವ್ರೇಜ್ ಆಗಿ ಲೇಡೀಸ್ ಇದು ಪ್ರಕಾರ 50 ml ಆಫ್ ಇದು ಬ್ಲಡ್ ಹೋಗುತ್ತೆ ಅಂತ. ಸೊ ನಾನು ಇದನ್ನು ನೀರಿನ ಮುಖಾಂತರ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ನೋಡಿ. ಎರಡಕ್ಕೂ ಈಕ್ವಲ್ ಪ್ರಮಾಣದ ನೀರು ತಗೊಂಡಿದ್ದೀನಿ. ಸೊ ಇದಕ್ಕೆ ಹಾಕ್ತೀನಿ. ಮೊದಲು ಇದಕ್ಕೆ ಹಾಕೋಣ. ಇದು ಸ್ವಲ್ಪ ಬೇಕಿದ್ರೆ ಟೈಮ್ ತಗೊಳ್ಳಿ, ಇದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ನೋಡಿದ್ರ ಮೇಡಮ್? ಇವಾಗ ನೋಡ್ಬೋದು ನೀವೇ ನಿಮ್ಮ ಕೈಯಾರೆ ಟೆಸ್ಟ್ ಮಾಡಿರಿ. ಎರಡೂ ಕೈ ಅಟ್ ಎ ಟೈಮ್ ಇಟ್ಟು ಎರಡಕ್ಕೂ ಹೆಂಗೆ ಫೀಲ್ ಆಗುತ್ತೆ ಅಂತ ನೀವು ನೋಡಿರಿ ಒಂದ್ಸರಿ. ಇದೆಲ್ಲ ಇದು ಪ್ರೆಸ್ ಮಾಡಿ ಮೇಡಮ್. ಇಲ್ಲ, ಇದೇನು ಅನಿಸ್ತಾನೆ ಇಲ್ಲ. ನೋಡಿ ಟೇಸ್ಟ್ ನೀರಿದೆ ಅಲ್ವಾ? ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಯ್ತಲ್ರ? ಸೊ ನೆಕ್ಸ್ಟ್ ಇನ್ನೊಂದು
ಇದು ತೋರಿಸ್ಕೊಡ್ತೀನಿ. ಇದು ತೋರಿಸಿ, ಇದು ಸ್ವಲ್ಪ ಏನು ಅಲ್ವಾ ಸರಿ. ಇದನ್ನು ಹಂಗೆ ಇಡಿ, ಪರವಾಗಿಲ್ಲ, ಜಗ್ಬೇಡ, ಹಂಗೆ ಇಡಿ. ಬರಲ್ಲ ಅಲ್ವಾ? ಸೊ ಈಗ ಗೊತ್ತಾಯ್ತು ನಿಮಗೆ. ಇದು ನೀವು ಫಸ್ಟ್ ಲೇಯರ್ ಎಷ್ಟೇ ಏನೇ ಮಾಡಿದ್ರು ನಿಮಗೆ ಒದ್ದೆ ಅನ್ನಿಸ್ಲಿಲ್ಲ, ಹೌದಾ? ಈಗ ಓಪನ್ ಮಾಡಿಬಿಟ್ಟು ಇದರಲ್ಲಿ ಎಷ್ಟು ಇದೆ ನಿಜವಾಗ್ಲೂ ಅವ್ರು ಹೇಳೋ ಥರನೇ ಇದೆಯಾ ಏನು ಅಂತ ನೋಡ್ಬಿಡೋಣ. ಅವೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ತೀವಲ್ಲ ಏನಿರುತ್ತೆ ಅಂತೇಳಿ. ಇದು ಹಿಂಗೆ ಓಪನ್ ಮಾಡಿ. ಇದು ನೋಡೋಣ, ಇದು ಪ್ಲಾಸ್ಟಿಕ್ ಲೇಯರ್. ನಿಮಗೆ ನೀವು ಹರಿಯೋಕ್ಕೆ ಟ್ರೈ ಮಾಡೋದು ಕಷ್ಟಪಟ್ಟು ಹರಿಬೇಕು ನೋಡಿರಿ, ಹೌದಾ? ಇದು ಪ್ಲಾಸ್ಟಿಕ್ ಲೇಯರು, ಬಟ್ ಇದು ನೋಡಿರಿ ವೆಟ್ನೆಸ್ ಫೀಲ್ ಆಗುತ್ತೆ ಕೈಯಲ್ಲಿ, ಹೌದಾ? ಇದು ಬಂದು ಪೇಪರ್ ಮೇಡಮ್, ವೇಸ್ಟ್ ಪೇಪರ್. ಇದು ಇದು ಟಿಶ್ಯೂ ಪೇಪರೆಲ್ಲ ಇರುತ್ತೆ ನೋಡಿರಿ, ಆ ಥರದಂಥ ಪೇಪರ್. ಇದನ್ನು ನೀವು ಬೇಕಿದ್ರೆ ಹಿಂಗೆ ನೋಡಿರಿ ಇನ್ನು ನೀರಿದೆ, ಹೌದಾ? ಇದು ನೆಕ್ಸ್ಟ್, ಇದು ಬಂದು ಲಾಸ್ಟ್ ಲೇಯರ್. ಇಲ್ಲಿ ಯಾವುದೇ ಲೇಯರ್ ಇಲ್ಲ, ಅವ್ರು ಹೇಳ್ತಾರೆ ಅಷ್ಟು ಲೇಯರ್ ಇದೆ ಇಷ್ಟು ಲೇಯರ್ ಇದೆ ಅಂತೇಳಿ. ಇಲ್ಲಿ ನೋಡಿ, ಇದು ಪ್ಲಾಸ್ಟಿಕ್. ಇದು ಇದು ಭೂಮಿಗೆ ಹಾಕಿದರೆ ಇದು ಕೊಳ್ತು ಹೋಗೋದಿಲ್ಲ, ವೇಸ್ಟೇ ಇದು ಮತ್ತೂ, ಓಕೆನಾ? ಇದು ಈ ಪ್ಯಾಡಲ್ಲಿ 8 ಲೇಯರ್ಸ್ ಇರುತ್ತೆ ಮೇಡಮ್, ತೋರಿಸ್ಕೊಡ್ತೀನಿ. ಅಲ್ಲಿ ಯಾವುದೇ ಚಿಪ್ ಕಾಣಲಿಲ್ಲ ನಿಮಗೆ, ಹೌದಾ? ಇದು ಬರೀ ಕಲರ್, ಹೌದಾ? ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಲೇಯರು. ಇದು ಫಸ್ಟ್ ಲೇಯರ್ ಮೇಡಮ್. ನೋಡಿ ಹೋಲ್ಸ್ ಕಾಣಿಸ್ತಿದ್ದಾನ ನಿಮಗೆ? ಇದು ಬಂದು ಏರ್ ಸರ್ಕ್ಯುಲೇಷನ್ ಆಗಲಿಕ್ಕೆ, ಆಕ್ಸಿಜನ್ ಏರ್ ಸಪ್ಲೈ ಆಗಬೇಕಲ್ವ, ಇದು ಅದಕ್ಕೋಸ್ಕರ ಹೋಲ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಪ್ಯೂರ್ ಕಾಟನ್ ಮೇಡಮ್, ನೋಡಿರಿ ನೀವು ಹರಿದ್ರೆ ಹಂಗೆ ಈಸಿಯಾಗಿ ಹರಿಬೋದು, ಕಾಟನ್ ಇದು, ಓಕೆ? ಸೊ ಇದೇ ಫಸ್ಟ್ ಲೇಯರಲ್ಲಿ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಇರಿಟೇಷನ್ ಆಗೋದಿಲ್ಲ. ಇದು ನೆಕ್ಸ್ಟ್ ಸೆಕೆಂಡ್ ಲೇಯರ್ ಇದೆ, ಮೇನು ಇಲ್ಲಿ ಬರೆದಿದ್ದಾರೆ ನೋಡಿ. ಇದು ಆ್ಯಕ್ಟಿವ್ ಆಕ್ಸಿಜನ್ ಮತ್ತು ನೆಗೆಟಿವ್ ಅಯಾನ್ ಅಂತ ಇದೆ. ನೆಗೆಟಿವ್ ಅಯಾನ್ ಚಿಪ್, ಇದ್ರ ಕೆಲಸ ಏನು ಅಂತಂದರೆ ಇದು ಆಕ್ಸಿಜನ್ ಆ್ಯಕ್ಟಿವೇಟ್ ಮಾಡುತ್ತೆ. ಆಮೇಲೆ ಬ್ಯಾಡ್ ಆರ್ಡರ್ ಬರುತ್ತೆ ಅಲ್ವಾ, ಪೀರಿಯಡ್ಸ್ ಆದಾಗ ಬ್ಯಾಡ್ ಆರ್ಡರ್ನ ಲಾಕ್ ಮಾಡುತ್ತೆ, ಬ್ಯಾಡ್ ಸ್ಮೆಲ್ನ ಲಾಕ್ ಮಾಡುತ್ತೆ. ಮತ್ತು ವೈರಸ್ಗಳನ್ನ ಆಚೆ ಬರ್ಲಿಕ್ಕೆ ಬಿಡಲ್ಲ. ಈಗ ನಮಗೆ ಏನಾಗುತ್ತೆ, ನಾವು ತುಂಬ ಹೊತ್ತು ಹಾಕ್ಕೊಂಡಿರ್ತೀವಿ ಪ್ಯಾಡ್ನ, ಹೌದಾ? ವೈರಸ್ ಆಚೆ ಅದು ರಿವರ್ಸ್ ಹೋದಾಗಲೇ PCOD, PCOC ಮತ್ತು ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳು ಯೂಟ್ರಸ್ಗೆ ಹೋಗುತ್ತೆ, ಅದು ರಿವರ್ಸ್ ಆ ಟ್ಯೂಬ್ಗೆ ಹೋದಾಗ ಮತ್ತೇನಾಗುತ್ತೆ, ನಮಗೆ ಕಾಯಿಲೆಗಳು ಹೆಚ್ಚಾಗುತ್ತೆ. ಸೊ ಇದು ವೈರಸ್ಗಳನ್ನ, ಬ್ಯಾಕ್ಟೀರಿಯಾಸ್ನ ಲಾಕ್ ಮಾಡುತ್ತೆ, ಆಚೆ ಹೋಗ್ದಿರ ಲಾಕ್ ಮಾಡುತ್ತೆ. ಇದೇ ಮೇನ್ ಇದಕ್ಕೆ. ಸೊ ಇದು ಸೇಫ್ಟಿಗೆ, ಓಕೆ? ಇದು ನೆಕ್ಸ್ಟ್ ಬಂದು ಕಾಟನ್. ನೋಡಿರಿ, ನೀವು ಟಚ್ ಮಾಡಿ ಇನ್ನೂ ಏನು ಅನಿಸುತ್ತೆ, ಫೀಲ್ ಮಾಡಿದರೆ ಕೂಲ್ ಅನಿಸುತ್ತಲ್ವ? ಕೂಲ್ ಅನಿಸುತ್ತೆ. ನಾರ್ಮಲ್ಲಾಗಿ ನೀವು ಸ್ಯಾನಿಟರಿ ಪ್ಯಾಡ್ನ ಯೂಸ್ ಮಾಡಿ, ಅದು ಪ್ಲಾಸ್ಟಿಕ್ ಲೇಯರ್ ಇರುತ್ತೆ. ಸೊ ನಮಗೆ ಹೀಟ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಆಮೇಲೆ ರ್ಯಾಷಸ್ ಆಗುತ್ತೆ ಸೈಡಲ್ಲಿ, ಹೌದ್ರಾ? ಇದು ಪ್ಯೂರ್ ಮೆಡಿಕಲ್ ಕಾಟನ್. ಇದು ಈ ಸರ್ಜರಿಗೆಲ್ಲ ಬಳಸ್ತಾರಲ್ವ. ಸೊ ಇಲ್ಲಿ ಇನ್ನೂ ಒಂದು ಲೇಯರ್ ಇದೆ ನೋಡಿರಿ, ಕಾಣಿಸುತ್ತೆ. ತುಂಬ ಥಿನ್ ಲೇಯರ್ ಬೈ ಲೇಯರ್ ಮಾಡಿದ್ದಾರೆ. ನಿಮಗೆ ಎಲ್ಲ ಲೇಯರ್ಸಲ್ಲೂ ನಿಮಗೆ ಹೋಲ್ಸ್ ಕಾಣಿಸುತ್ತೆ. ಇದು ಒಳ್ಳೆ ರೀತಿಲಿ ಏರ್ ಪಾಸ್ ಆಗಲಿಕ್ಕೋಸ್ಕರ ಮಾಡಿರೋವಂಥದ್ದು.
ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದು ಜೆಲ್ ಮೇಡಮ್, ಇದು ಎಡಿಬಲ್ ಜೆಲ್. ಓಕೆ, ಎಡಿಬಲ್ ಜೆಲ್ ಅಂತಂದರೆ ಅಡುಗೆ ಕೂಡ ಬಳಸುವಂಥದ್ದು ಅಂತ, ಅಂದರೆ ಅಷ್ಟು ಒಳ್ಳೆಯದು ಅಂತ. ಈ ಒಂದು ಜೆಲ್ಲಲ್ಲಿ 400 ml ಆಫ್ ವಾಟರ್ನ ಹೀರ್ಕೊಳ್ಳೋಷ್ಟು, ಅಬ್ಸಾರ್ಬ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ನೋಡಿ, ನಿಮಗೆ ಲೇಯರ್ಸ್ ಕಾಣಿಸ್ತಾ ಇದೆಯಾ? ಓಕೆ, ನೋಡಿರಿ, ಇದು ನಿಮಗೆ ಹಿಂಡಿದ್ರೂ ಇನ್ನೂ ಇಷ್ಟು ಒಳಗೆ ತೆಗೆದು ನಾನು ಹಿಂಡ್ತಾ ಇದ್ದೀನಿ, ಆದ್ರೂ ನೀರು ಬರ್ತಾ ಇಲ್ಲ ಆಚೆಗೆ. ಆದರೆ ಇದು ಅಂದರೆ ನೀರನ್ನ ಲಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಇದು ತಗೊಳ್ಳಿ ನಿಮ್ಮ ಕೈಯಲ್ಲಿ, ಇದೇನು ಅನಿಸುತ್ತೆ, ಕೈಯಲ್ಲಿ ಹಿಡಿದಾಗ ಕೂಲ್ ಅನಿಸುತ್ತೆ. ಅಂದರೆ ಇದು ನಮಗೆ ಬಾಡಿ ಮೇಲೆ ನೀವು ಅವಾಗಲೇ ಟಚ್ ಮಾಡಿದ್ರಲ್ಲ, ಕೂಲ್ ಆಯ್ತಲ್ವ, ನಿಮಗೆ ಕೂಲಿಂಗ್ ಫೀಲ್ನೆಸ್ ಕೊಡುತ್ತೆ ಇದು. ಓಕೆ, ಇದರಲ್ಲಿ ನಿಮ್ಮ ಇದರಲ್ಲಿ ಹಾಕಿ ಮೇಡಮ್, ಇದು ಇನ್ನೂ ವಾಟರ್ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ನೀವೇ ಟೆಸ್ಟ್ ಮಾಡುವ. ಹಾಕಿ. ಓಕೆ, ಇದು ನೆಕ್ಸ್ಟು ಇಲ್ಲಿ ನೋಡಿ, ಇದು ಕೆಳಗಡೆ ಡೈರೆಕ್ಟಾಗಿ ನಾವು ಅವಾಗಲೇ ನೋಡಿದ್ವಿ, ಇದು ಆದ ತಕ್ಷಣ ಡೈರೆಕ್ಟಾಗಿ ಇಲ್ಲೇನಿತ್ತು, ಪ್ಲಾಸ್ಟಿಕ್ ಇತ್ತು. ಇದು ನೋಡಿರಿ, ಇಲ್ಲಿ ಇನ್ನೊಂದು ಲೇಯರು, ಇದು ಮತ್ತೊಂದು ಲೇಯರು ಕಾಣಿಸ್ತಾ ಇದೆನಾ? ಇಲ್ಲಿ ಕೊನೆ ಲೇಯರ್ವರೆಗೂ ನಿಮಗೆ ಹೋಲ್ಸ್ ನೋಡಲಿಕ್ಕೆ ಸಿಗುತ್ತೆ. ಇದೆಲ್ಲ ಕೊನೆ ಲೇಯರೂ ಪ್ಯೂರ್ ಕಾಟನ್, ಸರ್ಜಿಕಲ್ ಕಾಟನ್ ಇದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಲಾಸ್ಟು, ಇದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್. ನೋಡಿರಿ, ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇದು ಭೂಮಿಗೆ ಹಾಕಿದರೆ ಕೊಳೆಯುತ್ತೆ, ಹಸಿ ಕಸ ಹಾಕ್ತೀವಲ್ವ ಅದ್ರಲ್ಲಿ ಹಾಕ್ಬೋದು ಇದನ್ನು. ಓಕೆ, ನೆಕ್ಸ್ಟು ಲಾಸ್ಟ್ ಲೇಯರ್ ಮೇಡಮ್. ಇಲ್ಲಿ ಬಂದು ಹಿಂದೆ ಇದು ನಮಗೆ ಅಂಟಿಸ್ಕೊಳ್ಲಿಕ್ಕೆ ಗಮ್ ಇದೆ ಅಲ್ಲ, ಇದು ಗಮ್ ಕೂಡ ಎಡಿಬಲ್ ಗಮ್, ಅಂದರೆ ಇರಿಟೇಷನ್ ಆಗಲ್ಲ ಇದು. ನೀವು ಆಮೇಲೆ ನಮಗೆ ಸ್ಕಿನ್ನಿಗೆ ಟಚ್ ಆಯಿತು ಅಂತಂದರೆ ಇದು ಯಾವುದೇ ರೀತಿಯಾದಂಥ ಇರಿಟೇಷನ್, ಇನ್ಫೆಕ್ಷನ್ ಆಗೋದಿಲ್ಲ. ಓಕೆನಾ? ಸೊ ಇದು ನಮ್ಮ ಪ್ಯಾಡ್ಗೂ ಮತ್ತು ಮಾರ್ಕೆಟಲ್ಲಿ ಸಿಗುವಂಥ ಸ್ಯಾನಿಟರಿ ಪ್ಯಾಡ್ಗೂ ಇರುವಂಥ ಡಿಫ್ರೆನ್ಸ್. ಓಕೆ, ಇನ್ನೊಂದು ಹೇಳ್ಬಿಡ್ತೀನಿ, ಪ್ರೈಸ್ ವೈಸ್ ಬಂದುಬಿಟ್ಟು ಇದು ನಿಮಗೆ ಮಾರ್ಕೆಟಲ್ಲಿ ಇದು ಆ್ಯಾವ್ರೇಜ್ ಆಗಿರೋಂಥ ಪ್ಯಾಡ್ ತೊಗೊಂಡಿದ್ದೀನಿ. ನೀವು ಕಾಸ್ಟ್ಲಿ ತೊಗೊಂಡ್ರೆ ಅದು ಬೇರೆ ಮಾತು. ಬಟ್ ಕಾಸ್ಟ್ಲಿದು ತೊಗೊಂಡ್ರೂ ಕೂಡ ನಾನು ಅದಕ್ಕೂ ಕಂಪೇರ್ ಮಾಡಿ ತೋರಿಸ್ತೀನಿ. ಬಟ್ ಆ್ಯಾವ್ರೇಜ್ ಆಗಿ ತೊಗೊಂಡ್ರೆ ಅದು ಒಂದಕ್ಕೆ 10 ರೂಪಾಯಿ ಬೀಳುತ್ತೆ ಆ್ಯಾವ್ರೇಜ್ ಅಂತ ತೊಗೊಂಡಾಗ. ಸೊ 10 ರೂಪಾಯಿ ಅಂದರೆ ನೀವು ದಿನಕ್ಕೆ ಲೇಡೀಸ್ ಆ್ಯಾವ್ರೇಜಾಗಿ ಎಷ್ಟು ಯೂಸ್ ಮಾಡ್ತೀವಿ? ಒಂದು 3 ರಿಂದ 4 ಚೇಂಜ್ ಮಾಡ್ತೀವ. ಸೊ 3 ರಿಂದ 4 ಅಂತಂದರೆ ಎಷ್ಟಾಯಿತು? 30 ರೂಪಾಯಿ, 40 ರೂಪಾಯಿ. ಇದು ನಮ್ಮ ಪ್ಯಾಡು ಬಂದುಬಿಟ್ಟು 24 ರೂಪಾಯಿ ಒಂದು ಬೀಳುತ್ತೆ. ಮತ್ತು ಇದನ್ನು ನೀವು ಒಂದು ಯೂಸ್ ಮಾಡಿದ್ರೂ ಸಾಕು, ಅಂದರೆ ಅಷ್ಟೊಂದು ಕೆಪಾಸಿಟಿ ಇದೆ. ನೀವು ಒಂದು ದಿನಕ್ಕೆ 1 ಅಥವಾ 2 ಯೂಸ್ ಮಾಡಿದ್ರೂ ಸಾಕು. ಸೊ ಇದೇ ಡಿಫ್ರೆನ್ಸ್.